20 ವರ್ಷಗಳ ಬಳಿಕ ಗೆಲುವಿನ ರೂವಾರಿಯಾಗಿ ಅಂದರೆ ತುಕಾರಾಮ್ ಅವರು ಗೆದ್ದರೂ ಕೂಡ ಅವ್ರ ಹಿಂದೆ ಇರತಕ್ಕಂಥ ಶಕ್ತಿಯಾಗಿ ಏನು ಸಚಿವ ನಾಗೇಂದ್ರ ಕೆಲಸ ಮಾಡಿದರೆ 20 ವರ್ಷಗಳ ಬಳಿಕ ಮತ್ತೊಮ್ಮೆ ಬಳ್ಳಾರಿಯಲ್ಲಿ ಕಾಂಗ್ರೆಸ್ನ ಗೆಲುವಿಗೆ ಕಾರಣರಾಗಿದ್ದಾರೆ. ಸ್ವತಃ ಸಚಿವ ನಾಗೇಂದ್ರ ನಮ್ಮ ಜೊತೆ ಇದ್ದಾರೆ, ಅವ್ರನ್ನೇ ಕೇಳಿ ಸರ್. 99 ಆದ ಬಳಿಕ ಸೋನಿಯಾ ಗಾಂಧಿ ಚುನಾವಣೆ ಆದ ಬಳಿಕ ಸತತವಾಗಿ ಕಾಂಗ್ರೆಸ್ ಬಳ್ಳಾರಿಯಲ್ಲಿ ಸೋಲ್ತಾ ಬಂತು. ಈ ಬಾರಿ ಗೆದ್ದರು, ಅದಕ್ಕೆ ರೂವಾರಿ ತಾವೇ ಅಂತ ಹೇಳ್ತಾರೆ ಸರ್. ಇಲ್ಲ, ಖಂಡಿತವಾಗಿ ನಾವು ಇದು ಮೊದಲ ವಿಜಯ ಅಲ್ಲ ನಮಗೆ. ಈಗಾಗಲೇ ಕೂಡ ಮಾನ್ಯ ಉಗ್ರಪ್ಪನವರು ಬೈ ಎಲೆಕ್ಷನ್ ಉಪಚುನಾವಣೆಯಲ್ಲಿ ಕೂಡ ನಾವು ಗೆದ್ದು ಬಂದಿದ್ವಿ. ಅದಾದ ನಂತರ ನಮಗೆ ಗೆಲುವು ಮಾಡಲಿಕ್ಕೆ ಆಗಲಿಲ್ಲ, ಗೆದ್ದುಕೊಂಡು ಬರಲಿಕ್ಕಾಗಿಲ್ಲ. ಆದರೆ ಇವತ್ತು ಈ ಗೆಲುವು ಇವತ್ತು ನಮ್ಮ ಬಳ್ಳಾರಿಯ ಅಖಂಡ ಜಿಲ್ಲೆಯ ಇಬ್ಬರು ನಾಯಕರ ಅಂದರೆ ಆ ಜಿಲ್ಲೆಯ ವಿಜಯನಗರ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಜಮೀರ್ ಅಹ್ಮದ್ ಅವರು ಮತ್ತು ಆ ಭಾಗದ ನಾಯಕರು ಮತ್ತು ಆ ಭಾಗದ ಕಾರ್ಯಕರ್ತರು ಮತ್ತು ಬಳ್ಳಾರಿ ಜಿಲ್ಲೆಯ ನಾಯಕರು ಮತ್ತು ಭಾಗದ ಕಾರ್ಯಕರ್ತರು, ಅಧ್ಯಕ್ಷರು, ನಮ್ಮ ಹಿರಿಯರು ಕಿರಿಯರು, ನಮ್ಮ ಶಾಸಕರು ಎಲ್ಲ ಸೇರಿ ಸಾಮೂಹಿಕವಾಗಿ ನಾವು ಕೆಲಸ ಮಾಡ್ಕೊಂಡಿದ್ವಿ. ಅದಕ್ಕೆ ನಮ್ಮ ಗೆಲುವಾಗಿದೆ. ಇವತ್ತು ನನ್ನ ಗೆಲುವಂತಲ್ಲ, ಇದು ಉಸ್ತುವಾರಿ ಸಚಿವರಂದರೆ ನಾನು ಉಸ್ತುವಾರಿ ಸಚಿವನಾಗಿದ್ದೀನಿ ಅಷ್ಟೇ, ಸಚಿವನಾಗಿದ್ದೀನಿ ಹೊರತು ನಮ್ಮ ಎಲ್ಲ ಕೆಲಸಗಳಲ್ಲಿ ಕೂಡ ನಮ್ಮ ಎಲ್ಲ ಶಾಸಕರು ಒಟ್ಟಾಗಿ ನಾವು ಕೆಲಸ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಈ ಬಾರಿ ಈ ಅಖಂಡ ವಿಜಯವನ್ನು ಭಾಳ ಭರ್ಜರಿ ಗೆಲುವನ್ನು ನಾವು ಸಾಧಿಸ್ಕೊಂಡು ಬಂದಿದ್ದೀವಿ. ಈಗ ವಿಧಾನಸಭೆಯಲ್ಲಿ ಶ್ರೀರಾಮುಲು ಅವರು ಸೋಲಿಸಿದ್ರಿ, ಈಗ ಅವ್ರನ್ನ ಮತ್ತೊಮ್ಮೆ ನಿಮ್ಮ ಪರವಾದಂಥ ತುಕಾರಾಮನ್ನು ಸಹ ಮತ್ತೊಮ್ಮೆ ಸೋಲಿಸಿದ್ರಿ. ಅಂದರೆ ಒಂದು ರೀತಿ ಒಂದು ಕಾಲದಲ್ಲಿ ಆಪ್ತರು, ಈಗ ನೀವು ವಿರೋಧಿಗಳಾಗಿ ಅವ್ರನ್ನ 2 ಬಾರಿ ಸೋಲಿಸೋ ಮೂಲಕ ಪೂರ ಮೂಲೆಗುಂಪು ಮಾಡಿದ್ರು, ರಾಜಕೀಯದಿಂದ ಮೂಲೆಗುಂಪು ಮಾಡ್ದಂಗೆ ಆಯ್ತು ಸರ್. ಇಲ್ಲ, ಖಂಡಿತವಾಗಿ ಅವ್ರ ಬಗ್ಗೆ ವಿಷಾದ ಇದೆ ನನಗೆ. ಯಾಕಂದರೆ ಅವರು ಕೂಡ ಒಬ್ಬ ಉತ್ತರ ಕರ್ನಾಟಕದ ಭಾಗದಲ್ಲಿ ಒಬ್ಬ ಹಿಂದುಳಿದ ನಾಯಕನಾಗಿ ಬೆಳ್ಕೊಂಡು ಬಂದಂಥವ್ರು. ಆದರೆ ಇವತ್ತು ನಾವು ಅವ್ರ ಬಗ್ಗೆ ನಾನು ಅನುಕಂಪ ತೋರಿಸ್ಬೋದು. ನಮ್ಮ ರಾಮ್ಲು ಅವ್ರ ಬಗ್ಗೆ, ಸ್ವತಂತ್ರ ರಾಮ್ಲು ಅವ್ರ ಬಗ್ಗೆ ನಾನು ಅನುಕಂಪ ತೋರಿಸ್ಬೋದು. ಆದರೆ ಒಂದು ಕಾಲದಲ್ಲಿ ನಾವೆಲ್ಲರೂ ಕೂಡ ಜೊತೆಯಾಗಿದ್ದಂಥವ್ರು, ಜೊತೆಯಾಗಿ ಕೆಲಸ ಮಾಡಿದ್ದಂಥವ್ರು. ಆದರೆ ನಮ್ಮ ಪಕ್ಷ, ನಮ್ಮ ವಿಚಾರಧಾರೆಗಳು ಬೇರೆ ಇದ್ದಾಗ ನಾವು ಬೇರೆ ಆಗಿಬಿಟ್ವಿ. ಆದರೆ ಇವತ್ತು ಅವ್ರ ಸೋಲನ್ನು ನಾವು ಯಾವತ್ತೂ ಕೂಡ ಖುಷಿ ಪಡಲ್ಲ. ಯಾಕಂದರೆ ಇವತ್ತು ಒಬ್ಬ ನಮ್ಮ ಸ್ನೇಹಿತ ಅಂದರೆ ನನಗೆ ಅಣ್ಣನ ಸಮಾನರಾಗಿರ್ಬೋದು ಅವರು, ಅಥವಾ ನನ್ನ ವಿರೋಧಿ ಯಾವತ್ತಂದರೆ ನನ್ನ ಮೇಲೆ ಯಾವತ್ತು ಚುನಾವಣೆ ಮಾಡಿದಾಗ ಕೂಡ ನಾನು ಇದೇ ವಚನ ಹೇಳಿದ್ದೆ. ಒಬ್ಬ ರಾಜಕೀಯವಾಗಿ 100% ಆಗಿ ವಿರೋಧಿ ಇದ್ದಾರೆ. ನಮ್ಮ ರಾಜಕೀಯ ವಿಚಾರಕ್ಕೆ ಬಂದಾಗ ನನ್ನ ಪಕ್ಷಕ್ಕೆ ಯಾರಾದರೂ ನನ್ನ ಪಕ್ಷದ ಮೇಲೆ ನಿಂತರೆ ಅವ್ರನ್ನ ಖಂಡಿತವಾಗಿ ಸೋಲಿಸುವಂಥ ಶಕ್ತಿ ನಮಗಿದೆ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗಿದೆ. ಅದಕ್ಕೆ ನಾನು ಅವ್ರ ಮೇಲೆ ವಿಷಾದವನ್ನು ವ್ಯಕ್ತಪಡಿಸ್ತೀನಿ. ಇವತ್ತು 2 ಬಾರಿ ಸೋತಿದ್ದಾರೆ ಅವ್ರಿಗೆ ಮುಂದಿನ ಜೀವನದಲ್ಲಿ, ಮುಂದಿನ ಭವಿಷ್ಯತ್ತಿನಲ್ಲಿ ಅವ್ರಿಗೆ ಒಳ್ಳೇದಾಗಬೇಕಂತೇಳಿ ನಾನು ಬಯಸ್ತೀನಿ. ಒಬ್ಬ ಒಳ್ಳೆಯ ನಾಯಕ, ಹಿಂದುಳಿದ ನಾಯಕ ಆ ರೀತಿ ಆಗಬಾರ್ದು. ಅವರಿನ್ನ ಅವರ ರಾಜಕೀಯ ಏನು ತಂತ್ರಗಾರಿಕೆಯನ್ನು ಚೇಂಜ್ ಮಾಡ್ಕೋಬೇಕು ಅವರು. ಕೊನೆಯದಾಗಿ ಈ ಚಂದ್ರಶೇಖರ್ ಸಾವಿನ ಪ್ರಕರಣ ಸಂಬಂಧ ಸಾಕಷ್ಟು ಸಿದ್ಧ ಮಾಡ್ತಾ ಇದೆ, BJP ಅವರು ತಮ್ಮ ರಾಜೀನಾಮೆ ಆಗ್ರಹ ಮಾಡ್ತಾ ಇದೆ ಸರ್. ಖಂಡಿತವಾಗಿ BJP ಅವರು ಮೊದಲ ದಿನದಿಂದ ಕೂಡ ಮಾಡ್ತಾ ಇದ್ದಾರೆ. ಇವತ್ತು ಅದಕ್ಕೆಲ್ಲ ಕೂಡ ಮಾನ್ಯ ಮುಖ್ಯಮಂತ್ರಿಯವರು ಉತ್ತರ ಕೊಟ್ಟಿದ್ದಾರೆ. ಇವತ್ತು SIT ರಚನೆ ಆಗಿದೆ. SITಯಲ್ಲಿ ತನಿಖೆಯಲ್ಲಿ ಯಾವ ರೀತಿ ಬರುತ್ತೋ ಅವನ್ನೆಲ್ಲ ಕೂಡ ನಾವು ಮಾಡ್ತೀವಿ. ನಾನು SIT ರಚನೆ ಮಾಡಿದ್ದೆ ನಾನೇ ಇವತ್ತು ನಮ್ಮ ಸರ್ಕಾರಕ್ಕೆ ನಾನು ಹೇಳಿರೋದು, ನಾವು ಅಲ್ಲಿ ಒಂದು COD ಹಾಕಬೇಕು ಅಥವಾ ತನಿಖೆ ಮಾಡಬೇಕು, ಒಬ್ಬ ಯಾವುದೊಂದು ದೊಡ್ಡ ಒಂದು ಸಂಸ್ಥೆಯಿಂದ ಮಾಡಿಸ್ಬೇಕಂತ ಹೇಳಿದ್ವಿ. ಅದಕ್ಕೆ ಇವತ್ತು ನಾವು SIT ತನಿಖೆ ಆಗ್ತಾಯಿದೆ. ಈ ತನಿಖೆ ಹಂತದಲ್ಲಿ ನಾನು ಏನು ಹೇಳಿಕೆ ಕೊಡಬಾರ್ದು ಅಂತೇಳಿ ನನಗೆಲ್ಲ ಹೇಳಿದ್ದಾರೆ. ಅದಕ್ಕೆ ಕೂಡ ಸರ್, ನಾಗರಾಜ್ ಅಂತ ತಮ್ಮ ಆಪ್ತರನ್ನ ಬಂಧಿಸಿದ್ದಾರೆ ಸರ್. ಅವ್ರು ತಮ್ಮ ಆಪ್ತರಾಗಿದ್ದರಾ ಅಥವಾ ನಿಮ್ಗೆ ಗೊತ್ತಿದ್ರೆ ಇಲ್ಲ ಅಂತ? ಗೊತ್ತಿಲ್ಲ ನನಗೆ. ಭಾಳ ಜನ ನಮ್ಮ ಹತ್ರ ಇಲಾಖೆಯ ಮುಖ್ಯಸ್ಥನಾದಾಗ ಭಾಳ ಜನ ಬಂದು ಹೋಗ್ತಾ ಇರ್ತಾರೆ. ಭಾಳ ಜನ ಕೆಲಸದವರು ಬರ್ತಿರ್ತಾರೆ, ಬ್ರೋಕರ್ಗಳು ಬರ್ತಾಯಿರ್ತಾರೆ, ಇವರೆಲ್ಲರೂ ಬರ್ತಾಯಿರ್ತಾರೆ. ಸರ್ವೇಸಾಮಾನ್ಯವಾಗಿ ಎಲ್ಲರ ಹತ್ರಗಳು ಭೇಟಿ ಹಾಕ್ಕೊಂಡು ಹೋಗ್ತಾ ಇರ್ತಾರೆ. ಆ ರೀತಿಯಾಗಿ ನಾಗರಾಜ್ನ ಬಂಧಿಸಿದರೆ ನನಗೆ ಗೊತ್ತಿಲ್ಲ, ಅದ್ರ ಬಗ್ಗೆ ನನಗೆ ವಿಚಾರ ಇಲ್ಲ. ಇದು ಸಚಿವ ನಾಗೇಂದ್ರ ಹೇಳ್ತಕ್ಕಂಥ ಒಂದು ಮಾತು. ತನಿಖೆಯಲ್ಲಿ ಪಾರದರ್ಶಕವಾಗಿದೆ, ಯಾರೇ ತಪ್ಪು ಮಾಡಿದ್ರು ಕೂಡ ಅವ್ರ ವಿರುದ್ಧ ಕ್ರಮ ಕೈಗೊಳ್ತೇವೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಇನ್ನು ಅದ್ರ ಜೊತೆಗೆ ಬಳ್ಳಾರಿಯ ಗೆಲುವಿನ ರೂವಾರಿಗಳನ್ನು ತಾವು ಅನ್ನುತ್ತಾ ಇಲ್ಲ, ಎಲ್ಲರೂ ಸೇರೇ ಗೆದ್ದಿದ್ದೇವೆ ಅನ್ನೋಂಥ ಮಾತನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ನರಸಿಂಹಮೂರ್ತಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬಳ್ಳಾರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.